ರಾತ್ರಿ ಇಡೀ ಲಾಠಿ ಹಿಡಿದು ಬೀದಿ ಬೀದಿ ಸುತ್ತಿದ ಪೊಲೀಸ್ ಅಧಿಕಾರಿ. ಮಧ್ಯರಾತ್ರಿಯಲ್ಲಿ ಓಡಾಡುವ ಕಿಡಿಗೇಡಿಗಳು ಹಾಗೂ ಕಳ್ಳರ ಹಾವಳಿ ನಿಯಂತ್ರಣಕ್ಕಾಗಿ ಪೊಲೀಸ್ ಅಧಿಕಾರಿಯೊಬ್ಬರು ಲಾಠಿ ಹಿಡಿದು ಬೀದಿ ಬೀದಿ ಸುತ್ತಾಡಿದ ಪ್ರಸಂಗ ಬಸವಕಲ್ಯಾಣ ನಗರದಲ್ಲಿ ಬೆಳಕಿಗೆ ಬಂದಿದೆ. ಬಸವಕಲ್ಯಾಣ ನಗರ ವೃತ್ತ ಸಿಪಿ ಅಲಿಸಾಬ್ ಅವರು ಬಸವಕಲ್ಯಾಣ ನಗರದ ತಾಜ್ ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಲಾಠಿ ಹಿಡಿದು ಬೀದಿ ಬೀದಿಯಲ್ಲಿ ಕಾಲ್ನಡಿಗೆಯಲ್ಲಿ ಸುತ್ತಾಡಿದ ಪ್ರಸಂಗ ಕಂಡುಬಂದಿದೆ. ಕಳೆದ ಕೆಲ ತಿಂಗಳ ಹಿಂದೆ ತಾಜ್ ಕಾಲೋನಿ ಸೇರಿದಂತೆ ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕಳ್ಳರು ಓಡಾಡಿದ್ದಾರೆ ಎನ್ನುವ ವದಂತಿ ಹಿನ್ನೆಲೆಯಲ್ಲಿ ತಾಜ್ ಕಾಲೋನಿಯಲ್ಲಿ ಮಧ್ಯರಾತ್ರಿಯಲ್ಲಿ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಕಾಲೋನಿಯ ಪ್ರಮುಖ ಬೀದಿಗಳಲ್ಲಿ ಏಕಾಂಗಿಯಾಗಿ ಓಡಾಡಿದ ಸಿಪಿ ಅಲಿಸಾಬ್ ಅವರು ಕಾಲೋನಿಯಲ್ಲಿರುವ ಹಲವು ಮನೆಗಳ ಗೇಟ್ಗಳಿಗೆ ತೆರಳಿ ಗೇಟ್ಗಳಿಗೆ ಬೀಗ ಹಾಕಿದ್ದಾರಾ ಅಥವಾ ಇಲ್ವಾ ಎನ್ನುವುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಪೊಲೀಸ್ ವಾಹನ ತೆಗೆದುಕೊಂಡು ಸೈರನ್ ಹಾಕಿ ರಸ್ತೆಯಲ್ಲಿ ಓಡಾಡಿದರೆ ಕಳ್ಳರು ಹಾಗೂ ಕಿಡಿಗೇಡಿಗಳು ಜಾಗೃತಗೊಳ್ಳುತ್ತಾರೆ. ಹೀಗಾಗಿ ಒಬ್ಬರೇ ಸೈಲೆಂಟ್ ಆಗಿ ಓಡಾಡಿದರೆ ಕಳ್ಳರು ಸೇರಿದಂತೆ ಕಿಡಿಗೇಡಿಗಳು ಸುಲಭವಾಗಿ ಕೈಗೆ ಸಿಗುತ್ತಾರೆ ಎನ್ನುವ ಉದ್ದೇಶದೊಂದಿಗೆ ಸಿಪಿ ಅಲಿಸಾಬ್ ಅವರು ತಾಜ್ ಕಾಲೋನಿ ಹಾಗೂ ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಒಂದು ಕೈಯಲ್ಲಿ ಲಾಠಿ ಮಾದರಿಯಲ್ಲಿ ಪ್ಲಾಸ್ಟಿಕ್ ಪೈಪು ಹಾಗೂ ಮತ್ತೊಂದು ಕೈಯಲ್ಲಿ ಬ್ಯಾಟರಿ ಹಿಡಿದುಕೊಂಡು ಒಬ್ಬರೇ ಓಡಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸಿಪಿ ಅಲಿಸಾಬ್ ಅವರು ಒಬ್ಬರೇ ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಬಡಾವಣೆಗಳ ಬೀದಿಗಳಲ್ಲಿ ಓಡಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸಿಪಿ ಅಲಿಸಾಬ್ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಬಡಾವಣೆಗಳಲ್ಲಿ ರಾತ್ರಿ ವೇಳೆ ಓಡಾಡುವ ಕಳ್ಳರು ಹಾಗೂ ಕಿಡಿಗೇಡಿಗಳ ನಿಯಂತ್ರಣದ ಜೊತೆಗೆ ಸಾರ್ವಜನಿಕರಲ್ಲಿ ಧೈರ್ಯ ಮೂಡಿಸುವ ಉದ್ದೇಶದೊಂದಿಗೆ ಇಂತಹ ವಿಭಿನ್ನ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಿಪಿ ಅಲಿಸಾಬ್ ತಿಳಿಸಿದ್ದಾರೆ.